ಓಕೆ ಸ್ಟೂಡೆಂಟ್ಸ್, ಸೊ ನಾನು ಇಂದಿನ ಕ್ಲಾಸಲ್ಲಿ ಅಂಕೆಗಳು ಮತ್ತು ಸಂಖ್ಯೆಗಳ ಬಗ್ಗೆ ಹೇಳಿದ್ದೆ. ಡಿಜಿಟ್ಸ್ ಅಂಡ್ ನಂಬರ್ಸ್. ಡಿಜಿಟ್ಸ್ ಅಂದ್ರೆ 0 to 0, 1, 2, 3, 4, 5, 6, 7, 8, 9 ಅವನ್ನ ಅಂಕೆಗಳು ಅಥವಾ ಡಿಜಿಟ್ಸ್ ಅಂತ ಕರಿತೀವಿ. ಮತ್ತೆ ಅಗೈನ್ ಅದೇ ಅಂಕೆಗಳನ್ನ ಅಥವಾ ಅದೇ ಡಿಜಿಟ್ಸ್ ಅನ್ನ ಬಳಸ್ಕೊಂಡು ಮಾಡೋಕೆ ಸಂಖ್ಯೆಗಳು ಅಥವಾ ನಂಬರ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಈಗ ಸೊ ನನಗೆ ಆ ನಂಬರ್ಸ್ ಅಲ್ಲಿ ಕೆಲವೊಂದು ನಿಮಗೆ ಏನು ಅವಶ್ಯಕತೆ ಇದೆ ಈಗಿನ ಮಟ್ಟಕ್ಕೆ, ಅಂದ್ರೆ ಈಗ ನೀವು ಕಲಿತಾ ಇರೋ ಮಟ್ಟಕ್ಕೆ ಏನ್ ಬೇಕಲ್ಲ, ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟ್ ಒನ್ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ಏನು ಸರ್ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ? ಸೊ ನೋಡೋಣ. ಈಗ ಸ್ವಾಭಾವಿಕ ಸಂಖ್ಯೆಗಳು ಇಂಗ್ಲಿಷ್ ಅಲ್ಲಿ ನ್ಯಾಚುರಲ್ ನಂಬರ್ಸ್. ಎರಡು ಒಟ್ಟೊಟ್ಟಿಗೆ ಡೆಫಿನಿಷನ್ ಬರ್ದ್ಬಿಟ್ಟು ಆಮೇಲೆ ನಾನು ಇದರ ಬಗ್ಗೆ ವಿವರಣೆ ಹೇಳ್ತೀನಿ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಣಿಕೆಯ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಫಸ್ಟ್ ಬರ್ದ್ಬಿಡ್ತೀನಿ, ಕರೆಯುತ್ತೇವೆ. ಎಣಿಕೆಯ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗಿ ಅನಂತದವರೆಗೆ ಅಂದ್ರೆ ಅವನ ಇಷ್ಟೇ ಅಂತ ನಾವು ಹೇಳಕ್ಕಾಗಲ್ಲ. ಇಷ್ಟೇ ಸ್ವಾಭಾವಿಕ ಸಂಖ್ಯೆಗಳಿದಾವೆ ಅಂತ ಹೇಳಕ್ಕಾಗಲ್ಲ. ಎಣಿಕೆಯ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗಿ ಅನಂತದವರೆಗೆ ಅಂದ್ರೆ ಇಷ್ಟಕ್ಕೆ ನಾವು ನಿಲ್ಸಕ್ಕೆ ಆಗಲ್ಲ. ಈಗ ಇಂಗ್ಲಿಷ್ ಅಲ್ಲಿ ಬರ್ಸ್ತಿದ್ದೀನಿ. ನ್ಯಾಚುರಲ್ ನಂಬರ್ಸ್ are also called as counting numbers. ಒಂದು ನ್ಯಾಚುರಲ್ ನಂಬರ್ಸ್ starts with 1 and end at ಇನ್ಫಿನಿಟಿ. ಏನ್ ಸ ಇನ್ಫಿನಿಟಿ ಅಂದ್ರೆ ಹೊಸ ಕಾನ್ಸೆಪ್ಟ್. ಇನ್ಫಿನಿಟಿ ಅಂದ್ರೆ ಅದು ಎಲ್ಲೂ ಎಂಡ್ ಆಗಲ್ಲ. ಸೊ ನಾನು ಎರಡು ಡೆಫಿನೇಷನ್ ಬರ್ದಿದ್ದೀನಿ. ಎರಡು ಡೆಫಿನೇಷನ್ ನೀವು ಬರ್ಕೊಳ್ಳಿ. ಯಾರಿಗೆ ಕನ್ನಡ ಮಾಧ್ಯಮದಲ್ಲಿ ಬೇಕು ಕನ್ನಡ. ಸೊ ನಾ ಎರಡರಲ್ಲೂ ಕಲಿತೀನಿ ಅಂದ್ರೆ ಎರಡರಲ್ಲೂ ಕಲ್ಕೊಳ್ರಿ. ಎಣಿಕೆಯ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು. ಎಣಿಕೆ ಅಂದ್ರೆ ಏನ್ ಮಾಡ್ತೀವಿ? ಎಷ್ಟು ಬುಕ್ಸ್ ಇದೆ, ಎಷ್ಟು ಪೆನ್ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ವೆಹಿಕಲ್ ಇದೆ ಅಂತ ಏನತ್ತಲ್ಲ ಅಂತವಕ್ಕೆ ನಾವು ಎಣಿಕೆಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಎಣಿಕೆಯ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತವೆ? ಒಂದರಿಂದ ಪ್ರಾರಂಭವಾಗಿ ಅನಂತದವರೆಗೆ, ಅಂದ್ರೆ ಎಷ್ಟು ಅಂತ ಹೇಳಕ್ಕೆ ಆಗಲ್ಲ. ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎ ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಕೌಂಟ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ನಂಬರ್ಸ್. ಅಂಡ್ ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ವಿತ್ 1 and end at infinity. This natural number set is denoted by 1, 2, 3, 4, 5, 6, 7, 8 so on. These are about natural numbers. ಸೊ ಯಾರಿಗಾರ ಡೌಟ್ ಇದೆಯಾ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಒಂದರಿಂದ ಪ್ರಾರಂಭವಾಗ್ತವೆ, ಎಲ್ಲಿ ತನಕ ಅಂತ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಬರಿಬಹುದು. ಈ ಸೆಟ್ ಆಫ್ ನ್ಯಾಚುರಲ್ ನಂಬರ್ನ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಕ್ಯಾಪಿಟಲ್ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಯಾರಿಗಾರ ಡೌಟ್ ಇದ್ರೆ ಕೇಳಿ, ಕಾಲ್ ಮಾಡ್ರಿ. ಓಕೆನಾ? ಸೊ ಸ್ವಾಭಾವಿಕ ಸಂಖ್ಯೆಗಳ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಿದ್ದೀನಿ ನಾನು. ಪೂರ್ಣ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಒಂದರಿಂದ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಎಂಡ್ ಇದೆಯಾ? ಎಂಡ್ಲೆಸ್.
ಅಂತ್ಯ ಅನ್ನೋದು ಇಲ್ಲ. ಇನ್ಫಿನಿಟಿ ಅಂದ್ರೆ ಅನಂತ. ಅಂದ್ರೆ ಅದಕ್ಕೆ ಎಂಡ್ ಇಲ್ಲ, ಎಷ್ಟು ಬೇಕಾದ್ರೂ ಸುಮ್ ಬರಿತಾನೇ ಹೋಗ್ತಾ ಇರಬಹುದು. ಅಂತವಕ್ಕೆ ನಾವೆಂತ ಕರಿತೀವಿ ಅಂದ್ರೆ ಒಂದರಿಂದ ಪ್ರಾರಂಭ ಆಗಿ ಕೊನೆಗೊಳ್ಳದ ಸಂಖ್ಯೆಗಳು ಯಾವಿದಾವಲ್ಲ ಅವೆಲ್ಲವೂ ಸಹ ಸ್ವಾಭಾವಿಕ ಸಂಖ್ಯೆಗಳು ಮತ್ತೆ ಧನ ಸಂಖ್ಯೆಗಳಾಗಿರ್ತವೆ, ಅಂದ್ರೆ ಪಾಸಿಟಿವ್ ನಂಬರ್ಸ್ ಆಗಿರ್ತವೆ. ಓಕೆನಾ. ನೆಕ್ಸ್ಟ್, ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0 ಸೇರ್ಕೊಂಡ್ರೆ ಏನಾಗುತ್ತೆ ನೋಡೋಣ. 0 ಸೇರ್ಕೊಂಡ್ರೆ ಏನಾಗುತ್ತೆ ನೋಡೋಣ. ಈಗ ಈ ಸ್ವಾಭಾವಿಕ ಸಂಖ್ಯೆಗಳ ಜೊತೆ ನಾನು ಬರಿತೀನಿ ಈಗ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಏನ್ ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು 0ಯನ್ನು ಒಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಗಣ. ಪೂರ್ಣ ಸಂಖ್ಯೆಗಳು 0ಯನ್ನು ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು, ಅದರ ಜೊತೆಗೆ 0 ಬರಿತೀನಿ. ಸೆಟ್ ಬರಿತೀನಿ ನಾನೀಗ, ಮತ್ತೊಂದ್ಸಲ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ. ಎ ಹೋಲ್ ನಂಬರ್ is a type of number that includes all the natural number along with 0. A whole number is a type of number that includes all the natural number along with 0. ಸೊ ನೋಡ್ರಿ, ಈ ಹೋಲ್ ನಂಬರ್ಸ್ ಅನ್ನ ಕ್ಯಾಪಿಟಲ್ ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೋಲ್ ನಂಬರ್ಸ್ ಅನ್ನ ಕ್ಯಾಪಿಟಲ್ ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೋಲ್ ನಂಬರ್ಸ್ ಜೊತೆಗೆ ಯಾರು ಬೇಕು? ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಜೊತೆಗೆ ಯಾರು ಸೇರ್ಕೊಂತಾರೆ? 0 ಸೇರ್ಕೊಂಡಾಗ ಆ ನ್ಯಾಚುರಲ್ ನಂಬರ್ ಸೆಟ್ ಜೊತೆಗೆ ಆ ನ್ಯಾಚುರಲ್ ನಂಬರ್ಸ್ ಜೊತೆಗೆ 0 ಸೇರ್ಕೊಂಡ್ರೆ ಆ ನ್ಯಾಚುರಲ್ ನಂಬರ್ಸ್ ಮತ್ತೊಂದು ಹೊಸ ಹೆಸರು ಬರುತ್ತೆ, ಹೋಲ್ ನಂಬರ್ಸ್ ಅಂತ. 0, 1, 2, 3, 4, 5, 6, 7 so on. ಎಷ್ಟು ಬೇಕಾದ್ರೂ ಬರೀಬಹುದು ನಾವು. ಯಾವ್ದನ್ನ? ಹೋಲ್ ನಂಬರ್ಸ್ ಅನ್ನ. ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು? ಪೂರ್ಣ ಸಂಖ್ಯೆಗಳು 0ಯನ್ನ ಒಳಗೊಂಡಿರುವ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ಪೂರ್ಣ ಸಂಖ್ಯೆಗಳಾಗಬೇಕಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ, ಜೊತೆಗೆ 0 ಇರುತ್ತೆ. ಎ ಹೋಲ್ ನಂಬರ್ ಇಸ್ ದ ಟೈಪ್ ಆಫ್ ನಂಬರ್ ದಟ್ ಇನ್ಕ್ಲೂಡ್ಸ್ ಆಲ್ ದ ನ್ಯಾಚುರಲ್ ನಂಬರ್ಸ್. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ ಅಲಾಂಗ್ ವಿತ್ 0. ಸೊ ದ ಹೋಲ್ ನಂಬರ್ ಸೆಟ್ ಅಂದ್ರೆ ಪೂರ್ಣ ಸಂಖ್ಯೆಗಳ ಗಣ, ದ ಹೋಲ್ ನಂಬರ್ ಸೆಟ್ ಅನ್ನ ಡಿನೋಟೆಡ್ ಬೈ ಡಬ್ಲ್ಯೂ. ಸೊ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0 ಇರಲ್ಲ, ಪೂರ್ಣ ಸಂಖ್ಯೆಗಳಲ್ಲಿ 0 ಇರ್ತದೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ 0 ಇರಲ್ಲ, ಸ್ಟಾರ್ಟ್ ವಿತ್ 1. ಹೋಲ್ ನಂಬರ್ ಸ್ಟಾರ್ಟ್ ವಿತ್ 0. ಅಷ್ಟೇ ಡಿಫ್ರೆನ್ಸ್. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗ್ತವೆ, ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು. ಇದು ಕ್ಲಿಯರಾ? ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗಿ ಮುಂದೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಬರಿತಾ ಹೋಗ್ತೀವಿ. ಆದರೆ ಸ್ವಾಭಾವಿಕ ಸಂಖ್ಯೆಗಳು 0ಯನ್ನ ಬಿಟ್ಟು ಬರೆಯೋದು. 0ಯನ್ನು ಬಿಟ್ಟು ಬರೆದ್ರೆ ಸ್ವಾಭಾವಿಕ ಸಂಖ್ಯೆಗಳು, 0 ಸೇರಿಸಿ ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನ ಸೇರಿಸಿದ್ರೆ ಅದು ಪೂರ್ಣ ಸಂಖ್ಯೆಗಳು. ಸೊ ಹೋಲ್ ನಂಬರ್, ನ್ಯಾಚುರಲ್ ನಂಬರ್ಸ್ ಅಂದ್ರೆ ದ ನಂಬರ್ ಸ್ಟಾರ್ಟ್ಸ್ ವಿತ್ 1. ಯು ರೈಟ್ ದ ಸೆಟ್ ವಿತ್ ಸ್ಟಾರ್ಟ್ಸ್ ವಿತ್ 1.
but in whole numbers you write the set of whole numbers starts with 0. ಸೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅದೇನಾಗುತ್ತೆ ಪೂರ್ಣ ಸಂಖ್ಯೆಗಳ ಗಣ ಆಗುತ್ತೆ ಅಥವಾ ಹೋಲ್ ನಂಬರ್ಸ್ ಆಗುತ್ತೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಪೂರ್ಣ ಸಂಖ್ಯೆಗಳ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಅನ್ಕೊಂಡಿದ್ದೀನಿ. ಓಕೆ, ಮುಂದಕ್ಕೆ ಹೋಗೋಣ. ನಾನೀಗ ಆಡ್ ನಂಬರ್ಸ್ ಅಂದ್ರೆ ಏನು, ಆಡ್ ನಂಬರ್ಸ್ ಅಂದ್ರೆ ಏನು ಎರಡೂ ಬರೆದು ಬಿಡ್ತೀನಿ. ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್. ಯಾವ ಸಂಖ್ಯೆಗಳು ಎರಡರಿಂದ ಪೂರ್ಣವಾಗಿ ಭಾಗ ಆಗುವುದಿಲ್ಲವೋ ಅಂತಹ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು, the numbers that are not completely divisible by 2, the numbers that are not completely divisible by 2 are called as odd numbers. ಸೊ ಏನ್ ಸಹ ಆಡ್ ನಂಬರ್ಸ್ ಅಂದ್ರೆ, ಈಗ ಗಿವನ್ ನಂಬರ್ ಅನ್ನ ಆಡ್ ನಂಬರ್ ಅಂತ ಡಿಸೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಆಡ್ ನಂಬರ್ ಫಾರ್ ಎಕ್ಸಾಂಪಲ್ 4 ತಗೊಂತೀರಿ. ಸೊ 4 ನ ತಗೊಂಡ್ಮೇಲೆ ಅದನ್ನ 2 ಇಂದ ಡಿವೈಡ್ ಮಾಡ್ರಿ. 2 2s are 4. 0 ಬಂತು ಅಂದ್ರೆ 4 is not a odd number. ಯಾವಾಗ ರಿಮೈಂಡರ್ 0 ಬರಲ್ಲ ಅದು ಆಡ್ ನಂಬರ್. ಫಾರ್ ಎಕ್ಸಾಂಪಲ್ 5 ತಗೊಂತೀನಿ, 3 ತಗೊಂತೀನಿ. ಈಗ 2 1s are 2. ಸೊ ರಿಮೈಂಡರ್ 0 ಬಿಟ್ ಬೇರೆ ಬಂದಿದೆ, 3 is ಆಡ್ ನಂಬರ್. 6 ತಗೊಳ್ರಿ, 2 ಇಂದ 6 ಅನ್ನ ಡಿವೈಡ್ ಮಾಡಿ. 2 3s are 6. ರಿಮೈಂಡರ್ 0 ಬಂತು, ಶೇಷ 0 ಬಂತು ಅಂದ್ರೆ 6 is not a odd number. 5 ತಗೋಣ. ಈಗ 5 ತಗೋಣ. 2 2s are 4. ರಿಮೈಂಡರ್ 1 ಬಂತು. ನಾ ಹೇಳ್ತೀನಿ, ರಿಮೈಂಡರ್ 0 ಬಿಟ್ಟು ಬೇರೆ ಬಂದ್ರೆ ಯಾವ್ದ್ರಿಂದ ಡಿವೈಡ್ ಮಾಡಿದಾಗ, 2ರಿಂದ ಡಿವೈಡ್ ಮಾಡಿದಾಗ ಶೇಷ 0 ಬಿಟ್ಟು ಬೇರೆ ಬಂತು ಅಂದ್ರೆ ಆ ಎಲ್ಲಾ ನಂಬರ್ಸು ಏನಾಗಿರ್ತವೆ, ಆಡ್ ನಂಬರ್ ಆಗಿರ್ತವೆ. ಇದು ಕ್ಲಿಯರ್ ಅನ್ಕೊಂಡಿದೀನಿ. ಫಾರ್ ಎಕ್ಸಾಂಪಲ್ ಇನ್ನೊಂದು 8 ತಗೋಣ. 8 ಆಡ್ ನಂಬರ್ ಚೆಕ್ ಮಾಡಿ ಸರ್, ಡಿವೈಡ್ ಮಾಡ್ರಿ. 2 4s are 8. ಸೊ 0 ಬಂತು. ಸೊ 8 is not add. 9 ತಗೊಂತೀನಿ ಸರ್. ಸೊ 2 4s are 8 ಸರ್. ಸೊ ರಿಮೈಂಡರ್ 0 ಬಿಟ್ ಬೇರೆ ಬಂದಿದೆ ಸರ್, therefore it is a ಆಡ್ ನಂಬರ್. ಹಾಗಾದ್ರೆ ಆಡ್ ನಂಬರ್ ಅಂದ್ರೆ ಏನು, ಅಥವಾ ಬೆಸ ಸಂಖ್ಯೆಗಳು ಅಂದ್ರೆ ಕೊಟ್ಟಿರೋ ಸಂಖ್ಯೆಯನ್ನ 2ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ಶೇಷ 0 ಬಿಟ್ಟು ಬೇರೆ ಬಂದರೆ ಕೊಟ್ಟಿರುವ ಸಂಖ್ಯೆ ಬೆಸ ಸಂಖ್ಯೆ. ಓಕೆ, ದ ನಂಬರ್ that are not completely divisible by 2 ಅಂದ್ರೆ ಕೊಟ್ಟಿರೋ ನಂಬರು 2 ಇಂದ ಕಂಪ್ಲೀಟ್ ಡಿವೈಡ್ ಆಗಿಲ್ಲ. ಕಂಪ್ಲೀಟ್ ಡಿವೈಡ್ ಆಗ್ಬೇಕು ಅಂದ್ರೆ ರಿಮೈಂಡರ್ 0 ಉಳಿಬೇಕು. 0 ಬಿಟ್ಟು ಬೇರೆ ಉಳಿದ್ರೆ ಅದು 0 ಉಳಿದ್ರೆ ಅದು ಆಡ್ ನಂಬರು. ಎಕ್ಸಾಂಪಲ್ಸ್ ತಗೋಣ. ಈಗ ಎಕ್ಸಾಂಪಲ್ಸ್ ತಗೋಣ. ಸೊ ಎಕ್ಸಾಂಪಲ್ಸ್ 1 3 5 7 9 11 13 15 17 ಸೋ ಆನ್. ಎಷ್ಟು ಬೇಕಾದ್ರೆ ಬರೀಬಹುದು ನೀವು. ಇವೆಲ್ಲವೂ ಸಹ ಆಡ್ ನಂಬರ್ಸ್. ಯಾಕೆ ಆಡ್ ನಂಬರ್ಸ್? ಇವೆಲ್ಲ ನಂಬರ್ಸ್ ಅನ್ನ 2 ಇಂದ ಡಿವೈಡ್ ಮಾಡ್ರಿ. 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರು 0 ಉಳಿಯಲ್ಲ, ಬೇರೆ ಉಳಿಯುತ್ತೆ. ಆವಾಗ ಇವೆಲ್ಲವನ್ನು ಆಡ್ ನಂಬರ್ಸ್ ಅಂತ ಕರಿತೀವಿ. ಆಡ್ ನಂಬರ್ಸ್ ಅಥವಾ ಕನ್ನಡದಲ್ಲಿ ಬೆಸ ಸಂಖ್ಯೆಗಳು. ಅರ್ಥ ಆಗಿದೆ ಅನ್ಕೊಂಡಿದೀನಿ.
ಡೆಫಿನೇಷನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಚಿಂತೆ ಇಲ್ಲ. ಸೊ ಕೊಟ್ಟಿರೋ ಸಂಖ್ಯೆ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಇಂಗ್ಲಿಷ್ ಅಂದ್ರೆ ಸೊ ಕೊಟ್ಟಿರೋ ಸಂಖ್ಯೆನ ಪಕ್ಕದಲ್ಲಿ ಕರ್ಕೋಬೇಕು, ತಗೋಬೇಕು, 2ರಿಂದ ಭಾಗಿಸ್ಬೇಕು. ಭಾಗಿಸಿದಾಗ ಕೊನೆಗೆ ಶೇಷ 0 ಉಳಿತು ಅಂದ್ರೆ ಅದು ಬೆಸ ಸಂಖ್ಯೆ ಅಲ್ಲ. ಶೇಷ 0 ಬಿಟ್ಟು ಬೇರೆ ಉಳಿದ್ರೆ ಅದು ಬೆಸ ಸಂಖ್ಯೆ ಆಗುತ್ತೆ. ನಾವು ಇಟ್ ಈಸ್ ಕ್ಲಿಯರ್ ಓಕೆ. ಸೊ ನಾವು ಐ ಕ್ಯಾನ್ ಗೋ ಫಾರ್ ಸಮ ಸಂಖ್ಯೆ. even numbers. ಸೊ ಏನ್ ಈವನ್ ನಂಬರ್ಸ್? ಯಾವ ಸಂಖ್ಯೆಗಳು 2ರಿಂದ ಪೂರ್ಣ ಪ್ರಮಾಣದಲ್ಲಿ ಭಾಗ ಆಗ್ತವೋ, ಯಾವ ಸಂಖ್ಯೆಗಳು 2ರಿಂದ ಪೂರ್ಣ ಪ್ರಮಾಣದಲ್ಲಿ ಭಾಗಿಸಲ್ಪಡುತ್ತವೋ ಅಂತಹ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸಮ ಸಂಖ್ಯೆಗಳು ಎನ್ನುತ್ತೇವೆ. ಓಕೆ, ಯಾವ ಸಂಖ್ಯೆಗಳು 2ರಿಂದ ಪೂರ್ಣ ಪ್ರಮಾಣದಲ್ಲಿ ಭಾಗ ಬಂದ್ರೆ ಏನು ಉಳಿಬೇಕು? ಶೇಷ 0 ಉಳಿಬೇಕು. ಆವಾಗ ಅದು ಸಮ ಸಂಖ್ಯೆ. ಸೊ ಈಗ ನೋಡ, ಎನಿ ನಂಬರ್ ದಟ್ ಕ್ಯಾನ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 2. ಎನಿ ನಂಬರ್ that can be exactly divisible by 2 are called as even number. ಸೊ ನೋಡ್ರಿ, ಈಗ ಯಾವುದೇ ನಂಬರು 2ರಿಂದ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಿದೆ ಅಂದ್ರೆ ನಾನು ಹೇಳಿದ್ದೀನಿ, ಎಕ್ಸಾಕ್ಟ್ ಡಿವಿಷನ್ ಅಂದ್ರೆ ರಿಮೈಂಡರ್ 0. ಎಕ್ಸಾಕ್ಟ್ ಡಿವಿಷನ್ ಆಗಿಲ್ಲ ಅಂದ್ರೆ ರಿಮೈಂಡರ್ 0 ಬಿಟ್ಟು ಬೇರೆ ಬಂದಿರುತ್ತೆ. 0 ಬಂತು ಅಂದ್ರೆ ಅದು ಈವನ್ ನಂಬರ್. 2 ಇಂದ ಮಾತ್ರ ಹೇಳ್ತೀನಿ, 2 ಇಂದ ಡಿವೈಡ್ ಆದಾಗ ರಿಮೈಂಡರ್ 0 ಬಂತು, ಅದು ಈವನ್ ನಂಬರ್. 0 ಬಿಟ್ಟು ಬೇರೆ ಬಂತು, ಅದು ಆಡ್ ನಂಬರ್ ಅಷ್ಟೇ. ಸೊ ನೋಡ್ರಿ, ಈಗ 0. ಸೊ 0 ಹೆಂಗ್ ಸರ್? 0ನ 2 ಇಂದ ಡಿವೈಡ್ ಮಾಡ್ರಿ. 0 ಟೈಮ್ಸ್ ಹೀಗೆ 0. ನಾನು ಟೇಬಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ, ಟೇಬಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ದೀನಿ, 0 ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದೀನಿ. ಓಕೆ, 0, 2, 4, 6, 8, 10, so on. These are all the even numbers. ಸೊ ಈವನ್ ನಂಬರ್ಸ್ ಅಂದ್ರೆ ಏನು? ಈವನ್ ನಂಬರ್ಸ್ ಅಂದ್ರೆ ಕೊಟ್ಟಿರೋ ಸಂಖ್ಯೆಯನ್ನ 2ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಉಳಿಬೇಕು? 0 ಉಳಿದ್ರೆ ಅದು ಈವನ್ ನಂಬರು. ರಿಮೈಂಡರ್ 0 ಬಿಟ್ಟು, ಅಂದ್ರೆ ರಿಮೈಂಡರ್ ಅಂದ್ರೆ ಏನು? ಶೇಷ 0 ಬಿಟ್ಟು ಬೇರೆ ಉಳಿದ್ರೆ ಅವು ಬೆಸ ಸಂಖ್ಯೆಗಳು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು. ಸರ್ ನೀವೇನ್ ಹೇಳ್ತೀರಿ? ಬೆಸ ಸಂಖ್ಯೆಗಳು ಅಂದ್ರೆ 1, 3, 5, 7, 9, 11. ಬಟ್ ಏನ್ ಬೆಸ ಸಂಖ್ಯೆಗಳು ಅಂದ್ರೆ? ಸರ್ ಇಷ್ಟೇ ಸರ್. ಬೆಸ ಸಂಖ್ಯೆಗಳು ಅಂದ್ರೆ ಕೊಟ್ಟಿರೋ ಸಂಖ್ಯೆಯನ್ನ 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ ಶೇಷ 2ರಿಂದ ಭಾಗಿಸಿದಾಗ ಶೇಷ 2ರಿಂದ ಭಾಗಿಸಿದಾಗ ಶೇಷ 0 ಬಿಟ್ಟು ಬೇರೆ ಬಂದರೆ ಅದು ಬೆಸ ಸಂಖ್ಯೆ, ಆಡ್ ನಂಬರ್. ಕೊಟ್ಟಿರೋ ಸಂಖ್ಯೆಯನ್ನ 2ರಿಂದ ಭಾಗಿಸಿದಾಗ ಶೇಷ 0 ಉಳಿತು ಅಂದ್ರೆ ಅದು ಸಮ ಸಂಖ್ಯೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ಓಕೆ, ಈಗ ಸೊ ಲಾಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸೊ ಸಮ ಸಂಖ್ಯೆಗೂ ಬೆಸ ಸಂಖ್ಯೆಗೂ ವ್ಯತ್ಯಾಸ ಅರ್ಥ ಆಗಿದೆ. ಸಮ ಸಂಖ್ಯೆ ಅಂದ್ರೆ ಕೊಟ್ಟಿರೋ ಸಂಖ್ಯೆ 2ರಿಂದ ಭಾಗಿಸ್ಬೇಕು, ಶೇಷ 0 ಉಳಿತು, ಸಮ ಸಂಖ್ಯೆ. ಶೇಷ 0 ಉಳಿದಿಲ್ಲ, ಬೆಸ ಸಂಖ್ಯೆ. ಆಡ್ ನಂಬರ್ ಅಂದ್ರೆ ಕೊಟ್ಟಿರೋ ಸಂಖ್ಯೆ 2ರಿಂದ ಭಾಗಿಸ್ಬೇಕು, ಶೇಷ 0 ಬಿಟ್ಟು ಬೇರೆ ಬಂದ್ರೆ ಆಡ್ ನಂಬರ್, ಶೇಷ 0 ಬಂದ್ರೆ ಸಮ ಸಂಖ್ಯೆ. ಸೊ ಲಾಸ್ಟ್ ಕಾನ್ಸೆಪ್ಟ್ ಒನ್ ಮೋರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ಫ್ಯಾಕ್ಟರ್ಸ್ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೆಕ್ಸ್ಟ್ ಪೀರಿಯಡ್ ಇಂದ ಮಲ್ಟಿಪಲ್ಸ್ ಹೇಳ್ತೀನಿ. ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್. ಇಲ್ಲಿ ಫ್ಯಾಕ್ಟರ್ಸ್ ಕಲಿಲೇಬೇಕು.
ಫ್ಯಾಕ್ಟರ್ಸ್ ಅಪವರ್ತನಗಳು. ಸೊ ನಿಮ್ಮದೇ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟರ್ಸ್ ಕೊಟ್ಟಿರುವ ಸಂಖ್ಯೆಯನ್ನ ಯಾವ ಯಾವ ಸಂಖ್ಯೆಗಳು ಪೂರ್ಣ ಪ್ರಮಾಣದಲ್ಲಿ ಭಾಗಿಸ್ತವೆ ಅವನ್ನ ಆ ಸಂಖ್ಯೆಯ ಅಪವರ್ತನ. ಇಷ್ಟೇ. ಕೊಟ್ಟಿರುವ ಸಂಖ್ಯೆಯನ್ನ ಯಾವ 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 ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗಿಸುತ್ತವೋ ಅವುಗಳನ್ನು ಆ ಸಂಖ್ಯೆಯ ಅಪವರ್ತನಗಳೆಂದು ಕರೆಯುತ್ತೇವೆ. ಇಂಗ್ಲಿಷ್ ಬರ್ದ್ಬಿಟ್ಬಿಡ್ತೀರಿ. ಫ್ಯಾಕ್ಟರ್ಸ್ ಅಂದ್ರೆ ಎ ಫ್ಯಾಕ್ಟರ್ ಆಫ್ ಎ ನಂಬರ್ ಡಿವೈಡ್ಸ್ ದ ಗಿವನ್ ನಂಬರ್ ವಿತೌಟ್ ಲಿವಿಂಗ್ ದ ರಿಮೈಂಡರ್. ಎ ಫ್ಯಾಕ್ಟರ್ ಆಫ್ ಎ ನಂಬರ್ divides the given number without leaving ಅಂದ್ರೆ ಉಳ್ಸಂಗಿಲ್ಲ, leaving any ರಿಮೈಂಡರ್. ಸೊ ನಾನು ಇದನ್ನ ಡೆಫಿನೇಷನ್ ಬರ್ತಿದ್ದೀನಿ, ಇದು ಬರ್ಕೊಳ್ರಿ. ಮತ್ತೆ ನಾನು ಏನ್ ಹೇಳ್ತೀನಿ, ಇದನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಯಾರಿಗಾರ ಡೌಟ್ ಇದ್ರೆ ಅಪವರ್ತನಗಳ ಡೆಫಿನೇಷನ್ ಬರ್ತಿದ್ದೀನಿ, ಇದನ್ನ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಈ ಡೆಫಿನೇಷನ್ ಮೇಲೆ ತಗೊಳ್ತೀನಿ ಈಗ ನಾನು ಸ್ವಲ್ಪ ನಿಮಗೆ ಅರ್ಥ ಆಗಕ್ಕೋಸ್ಕರ. ಸೊ ನೋಡ್ರಿ ಈಗ, ಸೊ ಈಗ 8ರ ಅಪವರ್ತನ ಬರೀರಿ ಅಂತ ಕೇಳ್ತಾರೆ. ಸೊ ನಾನು ಹೇಳೋದನ್ನ ಕ್ಲೀನಾಗಿ ಕೇಳ್ಕೊಳ್ರಿ. ಫ್ಯಾಕ್ಟರ್ಸ್ ಆಫ್ 8 ನಾನು ಹೇಳ್ತಿದ್ದೀನಿ, ಒಂದು ಎಲ್ಲಾ ಸಂಖ್ಯೆಯನ್ನ ಭಾಗಿಸ್ತದೆ. ನೋಡ್ರಿ, ಯಾವುದೇ ಸಂಖ್ಯೆ ಕೆಳಗೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ. 1/8 is 8. ಸೊ ನೋಡ್ರಿ, 8 ಅನ್ನ, ಸೊ ನೋಡ್ರಿ ಈಗ 3/1 ಇಟ್ ಈಸ್ 3. ಸೊ ನೋಡ್ರಿ, ಅಂದ್ರೆ 3 1ರಿಂದ ಭಾಗಿಸಲ್ಪಡುತ್ತದೆ. ಅದಕ್ಕೆ 1 ಎಲ್ಲಾ ಸಂಖ್ಯೆಗಳಿಗೂ ಫ್ಯಾಕ್ಟರ್ ಹೌದು, ಕನ್ನಡದಲ್ಲಿ ಅಪವರ್ತನ ಹೌದು. ಸೊ ಈಗ ಯಾವುದೇ ಸಂಖ್ಯೆಯ ಫ್ಯಾಕ್ಟರ್ಸ್ ಬರೀ ಅಂದ್ರೆ ಫಸ್ಟ್ ಯು ರೈಟ್ ಡೌನ್ 1. ನೆಕ್ಸ್ಟ್ 8 ಯಾವ್ಯಾವ ಮಗ್ಗಿಲ್ ಬರುತ್ತೆ? 2ರಲ್ಲಿ ಬರುತ್ತೆ. 2 4 8, 4 2 8. ಫ್ಯಾಕ್ಟರ್ಸ್ ಆಫ್ 8ರ ಅಪವರ್ತನ. ನಾನು ಹೇಳ್ತೀನಿ, ಕೊಟ್ಟಿರೋ ನಂಬರ್ನ ಯಾವ್ಯಾವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು, 0 ರಿಮೈಂಡರ್ ಉಳಿಬಾರ್ದು, 0 ಉಳಿಬೇಕು ರಿಮೈಂಡರ್ ಅಂತಕ್ ಮಾತ್ರ ಈ 1 2 4 8 ಅನ್ನ ಯು ಕ್ಯಾನ್ ಕರೆಕ್ಟ್ ಆಸ್ ಎ ಫ್ಯಾಕ್ಟರ್ಸ್ ಆಫ್ 8. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಮತ್ತೊಂದು ಬರೀತೀನಿ ನೋಡ್ರಿ ಈಗ. ಹದಿನೈದರ ಅಪವರ್ತನಗಳು. ಫ್ಯಾಕ್ಟರ್ಸ್ ಆಫ್ 15. ಯಾರು ಹೇಳ್ತೀರಿ ಫ್ಯಾಕ್ಟರ್ಸ್ ಆಫ್ 15 ಅಂದ್ರೆ? ನಾನು ಹೇಳ್ತೀನಿ, ಯಾವುದೇ ನಂಬರ್ ಫ್ಯಾಕ್ಟರ್ಸ್ ಬರಿಬೇಕು ಅಂದ್ರೆ ಯಾವ್ದು ಬರೀ? ಫಸ್ಟ್ 1. 15 ಯಾವ್ಯಾವ
ಟೇಬಲ್ಸ್ ಅಲ್ಲಿ ಬರುತ್ತೆ, ಯಾವ್ಯಾವ ಮಗ್ಗಿಲ್ ಬರುತ್ತೆ, 3ರಲ್ಲಿ ಬರುತ್ತೆ, ನೆಕ್ಸ್ಟ್ 5ರಲ್ಲಿ ಬರುತ್ತೆ, 15ರಲ್ಲಿ ಬರುತ್ತೆ. 1, 3, 5, 15 ಆರ್ ದಿ ಫ್ಯಾಕ್ಟರ್ಸ್ ಆಫ್ 15. 3, 5, 15, 1, 3, 5, 15, 15ರ ಅಪವರ್ತನಗಳು. ಯಾವುದರ ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳನ್ನ ಬರಿಬೇಕಂದ್ರೆ ಫಸ್ಟ್ ಯು ರೈಟ್ ಡೌನ್ ದ ಫ್ಯಾಕ್ಟರ್ ಫಸ್ಟ್ ಒನ್, ಯಾವಾಗ್ಲೂ ಬರಿಬೇಕು. ಯಾಕೆಂದ್ರೆ ಎಲ್ಲ ನಂಬರ್ಸ್ 1ರಿಂದ ಡಿವೈಡ್ ಆಗ್ತವೆ, ಅದು ನಿಮ್ ತಲೆ ಒಳಗಿರ್ಲಿ. ಅದಕ್ಕೋಸ್ಕರ 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎಲ್ಲ ಸಂಖ್ಯೆಗಳ ಅಪವರ್ತನ ಯಾವ್ದಪ್ಪ ಅಂದ್ರೆ ಫಸ್ಟ್ ಫಿಕ್ಸ್ 1. ಹಂಗಾಗಿ ನೆಕ್ಸ್ಟ್, ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 36 ಬರ್ತೀನಿ. ಈಗ ಒಂದಿಷ್ಟು ಎಕ್ಸಾಂಪಲ್ ತಗೋಣ. ಫ್ಯಾಕ್ಟರ್ಸ್ ಆಫ್ 36 ಅದೇ 36ರ ಅಪವರ್ತನಗಳು. ಇವು ನಿಮಗೆ ಬರ್ದೇ ಇದ್ರೆ, ಅಪವರ್ತನಗಳು ಫ್ಯಾಕ್ಟರ್ಸ್ ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಈಗ ಒನ್ ನಾನು ಹೇಳಿದೀನಿ, ಯಾವುದೇ ನಂಬರ್ದು ಫ್ಯಾಕ್ಟರ್ಸ್ ಬರೀರಿ ಅಂದ್ರೆ ಫಸ್ಟ್ 1 ಬರೀರಿ. ಸೊ ಈಗ 36 2ರಿಂದ ಡಿವೈಡ್ ಆಗುತ್ತಾ ನೋಡ್ರಿ, ಬೇಕಾರೆ ನೋಡ್ರಿ. 2 36, 2 1 2, 1 ಉಳಿತು, 16 ಆಯ್ತು, 2 8 16, 0 ಆಯ್ತು. ಹಂಗಾದ್ರೆ 0 ಉಳಿತು ಅಂದ್ರೆ 2 is a factor of 36. ಓಕೆ, ನೆಕ್ಸ್ಟ್ 3 ನೋಡೋಣ. 3ರಿಂದ 36 ಭಾಗ ಆಗುತ್ತಾ ನೋಡ್ರಿ. 3ರಿಂದ 36, 3 1 0, 6, 3 2 6 ಬಂತು. ಹಂಗಾದ್ರೆ 3 is a factor of 36. 36 ಅಪವರ್ತನ. 4 9 36 ಇದೆ ನೋಡ್ರಿ, ಅಲ್ಲಿ ಗೊತ್ತಾಗ್ಬಿಟ್ಟು ಮುಗಿ ಬಂತು. ಮುಂದೆ 6 6 36, 12 3 9 4 36, 12 3 36, 18 7 36, 36 1 36. ಇವೆಲ್ಲವೂ ಸಹ ಫ್ಯಾಕ್ಟರ್ಸ್ ಆಫ್ 36, 36ರ ಅಪವರ್ತನಗಳು. ಅಪವರ್ತನ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಕೊಟ್ಟಿರೋ ಸಂಖ್ಯೆಯನ್ನ ಯಾವ ಯಾವ ಸಂಖ್ಯೆಗಳು ನಿಶೇಷವಾಗಿ ಶೇಷ ಉಳಿದಂಗೆ ಭಾಗಿಸ್ತಾವಲ್ಲ ಅವನ್ನ ಕೊಟ್ಟಿರೋ ಸಂಖ್ಯೆಯ ಅಪವರ್ತನಗಳಂತ ಕರಿತೀವಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಇನ್ನೊಂದು ಬರೆಯೋಣ. ಫ್ಯಾಕ್ಟರ್ಸ್ ಆಫ್ 27, 27ರ ಅಪವರ್ತನಗಳು. ನೋಡ್ರಿ, 1 ಫಿಕ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ 2 ಇಂದ 27 ಡಿವೈಡ್ ಆಗಲ್ಲ. 3 9s 3 9. ಓಕೆ, ನೆಕ್ಸ್ಟ್ 4ರಲ್ಲಿ ಬರಲ್ಲ, 5ರಲ್ಲಿ ಬರಲ್ಲ, 6ರಲ್ಲಿ ಬರಲ್ಲ, 7ರಲ್ಲಿ ಬರಲ್ಲ, 8ರಲ್ಲಿ ಬರಲ್ಲ, 9ರಲ್ಲಿ ಬರುತ್ತೆ. 9 3 27. ನೆಕ್ಸ್ಟ್ ಇನ್ಯಾವ ಟೇಬಲ್ಸ್ ಅಲ್ಲೂ ಬರಲ್ಲ. ಲಾಸ್ಟ್ 1 27. ನಾನು ಹೇಳಿದ್ದೀನಿ, ಪ್ರತಿಯೊಂದು ನಂಬರಿಗೆ ಲಾಸ್ಟ್ ಫ್ಯಾಕ್ಟರ್ ಯಾವ್ದಾಗಿರುತ್ತೆ, ಕೊಟ್ಟಿರೋ ನಂಬರೇ ಅದರ ಫ್ಯಾಕ್ಟರ್ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ. 139 ಬರ್ದು 27 ಬರೆದಿದ್ರೆ ತಪ್ಪಾಗುತ್ತೆ. ಕೊಟ್ಟಿರೋ ಲಾಸ್ಟ್ ನಂಬರ್ ಯಾವ್ದಾಗಿರುತ್ತೆ ಫ್ಯಾಕ್ಟರ್, ಯಾವುದೇ ನಂಬರ್ ಫ್ಯಾಕ್ಟರ್ ಬರೆದ್ರೆ ಲಾಸ್ಟ್ ಫ್ಯಾಕ್ಟರ್ ಆಗಿರುತ್ತೆ. ಯಾವ್ದಾಗಿರುತ್ತೆ, ಗಿವನ್ ನಂಬರ್ ಇಸ್ ದಿ ಲಾಸ್ಟ್ ಫ್ಯಾಕ್ಟರ್ ಆಫ್ ದಟ್ ನಂಬರ್. ಕೊಟ್ಟಿರೋ ಸಂಖ್ಯೆನೇ ಕೊನೆಯ ಅಪವರ್ತನವಾಗಿರುತ್ತದೆ. ಸೊ ಒನ್ ಮೋರ್ ಎಕ್ಸಾಂಪಲ್ ತಗೋಣ. ಫ್ಯಾಕ್ಟರ್ಸ್ ಆಫ್ 9, 9ರ ಅಪವರ್ತನಗಳು. ಯಾರು ಹೇಳ್ತೀರಿ? 9ರ ಅಪವರ್ತನ 1. ನಾನು ಹೇಳಿದ್ದೀನಿ ಎಲ್ಲ ಸಂಖ್ಯೆಗೆ ಅಪವರ್ತನ ಯಾವುದು 1, 3, 9 ಅಷ್ಟೇ. 1 3 9 ಯಾವುದರ ಅಪವರ್ತನಗಳು? 9ರ ಅಪವರ್ತನಗಳು. ಫಾರ್ ಎಕ್ಸಾಂಪಲ್ ಮತ್ತೊಂದು ತಗೋಣ. ಸೊ ಮತ್ತೆ ಯಾವ್ದಾರ ಬರೆಯೋಣ ಸರ್? ಬರೆಯಕ್ಕೆ ಸಮಸ್ಯೆ ಇಲ್ಲ, ಕಂಪ್ಲೀಟೆಡ್ ಡಿವೈಡ್ ಆಗ್ತಾವ ನೋಡ್ರಿ. ಕಂಪ್ಲೀಟೆಡ್ ಡಿವೈಡ್ ಆದ್ರೆ ಮಾತ್ರ ಬರೀಬೇಕು. ಕಂಪ್ಲೀಟೆಡ್ ಡಿವೈಡ್ ಆಗದೆ ಇದ್ರೆ ಅದು ಫ್ಯಾಕ್ಟರ್ಸ್ ಅಲ್ಲ. ನೆಕ್ಸ್ಟ್ ಬನ್ನಿ, ಈಗ ಫ್ಯಾಕ್ಟರ್ಸ್ ಆಫ್ 10, 10ರ ಅಪವರ್ತನಗಳು.
ಯಾವ ಹೇಳ್ತೀರಿ? ಒಂದು ಫಿಕ್ಸ್ ಅಂತ ಹೇಳಿದ್ದೀನಿ, ಒಂದು ಫಿಕ್ಸ್. ನೆಕ್ಸ್ಟ್ 2 5 5 2 10 ಸೊ ನಾನು ಸುಮ್ಮನೆ ಬರಿತಾ ಹೋಗ್ತಿದ್ದೀನಿ. ಈಗ ಈ ತರ ಬರ್ಕೊಳಲ್ಲ. ಐ ಥಿಂಕ್ 18 ಯಾರು ಹೇಳ್ತೀರಿ? 18ಗೆ ಈಕ್ವಲ್ಸ್ 18ಗೆ 18ಗೆ ಯಾರು ಹೇಳ್ತೀರಿ? ಈಕ್ವಲ್ಸ್ 1. ನೆಕ್ಸ್ಟ್ 2 9 3 6 18 ಅಲ್ಲಿಗೆ 6 3 9 2 18 1. ಇವೆಲ್ಲ ಫ್ಯಾಕ್ಟರ್ಸ್ ಆಫ್ 9. 6 9 18. ನಾನು ಹೇಳಿದ ಲಾಸ್ಟ್ ನಂಬರ್ ಬರಲೇಬೇಕು. ಗಿವನ್ ನಂಬರಿಗೆ ಫ್ಯಾಕ್ಟರ್ಸ್ ಅದೇ ಆಗಿರುತ್ತೆ ಲಾಸ್ಟ್ ಫ್ಯಾಕ್ಟರು. ಸೊ ಐ ಥಿಂಕ್ 25ಗೆ 1 ಮತ್ತೆ ಯಾವ್ದಿದೆ? 5 25 1 5 25. ಸೊ ನೋಡೋಣ, ಒಂದಿಷ್ಟು ಇದನ್ನ ಎರೇಸ್ ಮಾಡ್ಬಿಟ್ಟು ಮತ್ತೆ ಒಂದಿಷ್ಟು ಬರಿತಾ ಹೋಗ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. 12ಗೆ ಯಾರು ಹೇಳ್ತೀರಿ? 1 2 3 ಯಾಕಂದ್ರೆ 2 6 12 3 4 12 4 3 12 6 7 12 12 ಇವೆಲ್ಲ ಏನು? ಫ್ಯಾಕ್ಟರ್ಸ್. ಯಾವ್ದರ ಫ್ಯಾಕ್ಟರ್ಸ್? 12ರ ಫ್ಯಾಕ್ಟರ್ಸ್ ಅಥವಾ 12ರ ಅಪವರ್ತನ. ಯಾಕೆ ಸರ್? 1 2 3 4 6 12ರಿಂದ 12 ಕಂಪ್ಲೀಟೆಡ್ ಡಿವೈಡ್ ಆಗುತ್ತೆ. ಕಂಪ್ಲೀಟೆಡ್ ಡಿವೈಡ್ ಆಗೋದಂದ್ರೆ ಏನ್ ಸರ್? ಶೇಷ 0 ಉಳಿಯುತ್ತೆ. ನೆಕ್ಸ್ಟ್ 49 ಯಾರು ಹೇಳ್ತೀರಿ? 49ಗೆ 1 7 49 ಇಷ್ಟೇ. 49ಗೆ ಯಾಕಂದ್ರೆ 1ರಿಂದ ಭಾಗ ಆಗುತ್ತೆ. 7 7 49 49 49. ಸೊ ನೆಕ್ಸ್ಟ್ 14 1 2 ಯಾಕೆ 2 7 14 7 2 14 ಲಾಸ್ಟ್ ಈಸ್ 14 1 14. ಫ್ಯಾಕ್ಟರ್ಸ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ನಂಬರ್ನ ಕೊಟ್ಟಿರೋ ನಂಬರ್ ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, ಯಾವ್ಯಾವ ಮಗ್ಗಿಲ್ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ಬಿಟ್ರೆ ಮುಗೀತು. ಬಟ್ ಒಂದೇನ್ ಬಿಟ್ಕೊಳ್ರಿ, ಸ್ಟಾರ್ಟಿಂಗ್ 1 ಬರಿದೇ ಇದ್ರೆ ನಿಮ್ ಲೆಕ್ಕ ತಪ್ಪಾಗುತ್ತೆ. ಪ್ರತಿಯೊಂದಕ್ಕೂ ಸಹ ಒಂದು ಫ್ಯಾಕ್ಟರು, ಪ್ರತಿಯೊಂದು ನಂಬರಿಗೂ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಇದು ನಿಮ್ ತಲೆ ಒಳಗೆ ಕ್ಲಿಯರ್ಲಿ. ಸೊ ಐ ಥಿಂಕ್ ಒನ್ ಮೋರ್ ಐ ವಿಲ್ ಗಿವನ್ 33 ತಗೊಂತೀವಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 33? 1. ಸೊ 3 ಯಾಕೆ 3 ಸಾ 3 ಇಂದ 33 ಬಾಕ್ಸ್ ರೀ, ಹೌದಲ್ಲ ಅಂತ ನೋಡ್ರಿ. 3 1 0 3 1 0 ರಿಮೈಂಡರ್ 0 ಉಳಿತು. therefore 3 is a factor. next 11 3 33 33 1 these are all the factors of a given number. I think factors ಬಗ್ಗೆ ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಫ್ಯಾಕ್ಟರ್ಸ್ ಬರೆಯಕ್ ಬರದೇ ಇದ್ರೆ ನಿಮಗೆ ಮಾಸಹ ಅಥವಾ HCF ಅಂತ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥನೇ ಆಗಲ್ಲ. HCF ಅನ್ನು ಬಹಳ ಜನ ಹುಡುಗ ಕನ್ಫ್ಯೂಸ್ ಆಗ್ತೀರಿ. ಅದನ್ನ ಹೇಳ್ಕೊಡ್ತೀನಿ ಬಹಳಷ್ಟು ಈಸಿಯಾಗಿ. ನೀವು ಫ್ಯಾಕ್ಟರ್ಸ್ ಬರೆಯಕ್ ಬರ್ಬೇಕು. ನೋಡ್ರಿ 8ರ ಅಪವರ್ತನ ಬಿಡಬೇಕು 1. ಸೊ ನಾನು ಹೇಳಿದ್ದೀನಿ ಪ್ರತಿಯೊಂದು ನಂಬರಿಗೂ ಯಾವ್ದು ಫ್ಯಾಕ್ಟರ್ ಆಗಿರುತ್ತೆ ಅಂತ ಹೇಳಿದೀನಿ. ಒಂದಂತೂ ಪಕ್ಕಾ ಫಿಕ್ಸ್. ಈಗ 2 4 8 4 2 8 8 1 8. ಸೊ ನೆಕ್ಸ್ಟ್ 10 1 2 5 10 5 7 10 10. ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್. ಐ ಥಿಂಕ್ ಒಂದಿಷ್ಟು ಸಂಖ್ಯೆಗಳ ಬಗ್ಗೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್, ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು, ಈವನ್ ನಂಬರ್ಸ್, ಸಮ ಸಂಖ್ಯೆಗಳು, ಅಂಡ್ ಒನ್ ಮೋರ್ ಇಸ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ನಿಮ್ಗೆ ಏನ್ ಡೌಟ್ಸ್ ಇದ್ರು ನನ್ನ ನಂಬರಿಗೆ ಕಾಲ್ ಮಾಡಿ ಕೇಳಿ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭಪ್ಪ ಅಂದ್ರೆ ಎಲ್ಲಾ ಕ್ಲಾಸಸ್ ನಿಮಗೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ, ನಾನು ಇವತ್ತು ಹೊಸ ಕ್ಲಾಸಿಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ತಕ್ಷಣ ಪಟ್ ಅಂತ ನಿಮಗೆ ಮಾಹಿತಿ ಬಂದು ಸಿಗುತ್ತೆ. ಅದಕ್ಕೋಸ್ಕರ ನೀವು ಮಾಹಿತಿ ಕೊರತೆ ಆಗಬಾರ್ದು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ
ನನ್ನ ಜೊತೆಗೆ ಮಾತಾಡಬೇಕು ಸರ್, ಇನ್ನ ಸ್ವಲ್ಪ ನನಗೆ ಡೌಟ್ ಇದೆ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಮೇಲೆ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಆ ನಂಬರಿಗೆ ಕಾಲ್ ಮಾಡ್ರಿ, ನಾನು ಮಾತಾಡ್ತೀನಿ, ನಿಜ ಹೇಳ್ತೀನಿ ಕೇಳ್ರಿ. ಸೊ ನಿಮ್ಮ ಸೇವೆ ನನಗೆ ಇಂಪಾರ್ಟೆಂಟ್ ಇದೆ, ನಾನು ಕಲಿಸ್ಬೇಕು ಅನ್ನೋದು ನನ್ನ ಆಸೆ ಇದೆ, ಅದಕ್ಕೆ ನಿಮ್ಮ ಸಹಕಾರ ಇಂಪಾರ್ಟೆಂಟು. ನೀವೆಲ್ಲರೂ ಸಹ ಕಲೀರಿ. ಏನೇ ಡೌಟ್ಸ್ ಬಂದ್ರೆ ಸರ್ ಇನ್ನೂ ಸ್ವಲ್ಪ ಹತ್ರ ಇನ್ನು ಬಹಳ ಆಳಕ್ಕೆ ಹೋಗ್ಬೇಕಿತ್ತು ಅಂದ್ರೆ ಐ ವಿಲ್ ರೆಡಿ ಟು ಅಕ್ಸೆಪ್ಟ್. ಯಾಕೆ ಅಂದ್ರೆ ಇಷ್ಟೆಲ್ಲ ನಾನು ಇಲ್ಲಿ 1 ಗಂಟೆ 2 ಗಂಟೆ ನಿಂತ್ಬಿಟ್ಟು ಮಾಡಿದ್ದು ಅದೇನೋ ಮಾಡಿದಾರೆ ಕಣೋ ಅಂತ ನಂಗೆ ಆಗೋದ್ ಬೇಡ. ಅದರಿಂದ ನಿಮಗೆ ಲಾಭ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಇರೋದ್ರಿಂದ ಸೊ ನಾನು ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಪ್ರತಿಯೊಂದು ಕಾನ್ಸೆಪ್ಟ್ಸ್ ಅನ್ನ ಪಕ್ಕಾ ಅರ್ಥ ಮಾಡ್ಕೊಂತ ಹೋಗ್ರಿ. ಅಪವರ್ತನಗಳು ಅಂದ್ರೆ ಏನು, ಫ್ಯಾಕ್ಟರ್ಸ್ ಅಂದ್ರೆ ಏನು. ಸೊ ಫ್ಯಾಕ್ಟರ್ಸ್ ಅಂದ್ರೆ ಏನ್ ಗೊತ್ತಾ ಸರ್, ಕೊಟ್ಟಿರೋ ನಂಬರ್ಗೆ ಒಂದಂತೂ ಫಿಕ್ಸ್ ಫ್ಯಾಕ್ಟರ್, ಆಮೇಲೆ ಕೊಟ್ಟಿರೋ ನಂಬರ್ನ ಯಾವ್ಯಾವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವಲ್ಲ ಅವೆಲ್ಲವೂ ಸಹ ಆ ನಂಬರ್ಗೆ ಏನಾಗಿರ್ತವೆ ಸರ್, ಫ್ಯಾಕ್ಟರ್ಸ್ ಆಗಿರ್ತವೆ ಅಷ್ಟೇ ಸರ್. ಓಕೆ ಸ್ನೇಹಿತರೆ, ಬಾಯ್ ಹೇಳ್ತಿದ್ದೀನಿ ಈಗ. ಸೊ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ.